ಅಯ್ಯೋ ನಾವು ಅಮ್ಮ ಸ್ಟಾರ್ಟ್ ಮಾಡ್ತಾರೆ ಸ್ವಾಮಿ ಜಾಸ್ತಿ ಇಲ್ಲಿ ಫುಲ್ಲು ಈ ಗುಡ್ಡ ಸುತ್ತದಲ್ಲಿ ಎಲ್ಲ ಫೋಟೋ ಸ್ಟೇಷನ್ ಹಿಡಿತಾ ಇದೆ. ಇದೇ ರಾಗಿಗುಡ್ಡ, ಆಂಜನೇಯ ಮೇಲೆ ಇದೆ. ಆಂಜನೇಯ ಆಯ್ತಮ್ಮ. ನೋಡಿ ಅದೆಲ್ಲ ಆಗಿರೋದಂತೆ ಹುಡುಗರು ಫೋಟೋಸ್ ಫುಲ್ ತಗೊತಾರೆ. ನೋಡಿ ಡ್ಯಾನ್ಸ್ ಪ್ರೋಗ್ರಾಮ್ಸು ಏನಾದರೂ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಏನಾದರೂ ಅಲ್ಲಿದೆ ಆಡಿಟೋರಿಯಂ ಸ್ಟುಡಿಯೋ. ಇಲ್ಲಿ ಅನ್ನಪ್ರಸಾದನ ಭವನ. ನೋಡಿ ಇಲ್ಲಿ ಪ್ರಸಾದ ಕೊಟ್ಟಿದ್ದಾರೆ, ಎಲ್ಲರೂ ತಿಂತವ್ರೆ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಇಲ್ಲಿ ಎಕ್ಸಿಟು, ಅಲ್ಲಿ ಲೈನ್ ಇದೆಯಲ್ವ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಅಲ್ಲಿಂದ ಈ ಕಡೆವರೆಗೂ ಫುಲ್ ಕೂತಿದ್ದಾರೆ ಪ್ರಸಾದಕ್ಕೆ. ಮತ್ತು ಈ ಕಡೆ ಏನಿದೆ ಅಂದರೆ ಈ ಕಡೆ ಇಲ್ಲಿ ಯೋಗ ಕ್ಲಾಸಸ್ ನಡೆಯುತ್ತೆ. ಈ ರೂಮಲ್ಲಿ ಈ ರೂಮ್ ಯೋಗ ಕ್ಲಾಸಸ್ ರೂಮು. ಅದು ಒಂದು ಹಾಲ್ ಇದೆ, ಏನಾದರೂ ಪೂಜೆ ಆ ಥರ ಏನಾದರೂ ಫಂಕ್ಷನ್ಸ್ ಹಾಲ್ ಥರ ಅದು. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇದರೊಳಗಡೆ ಚಿಕ್ಕ ಪಾರ್ಕ್ ಥರ ಇದೆ. ನಾವು ಈ ಪಾರ್ಕ್ನ ನೋಡ್ತಾ ಇದ್ದೀವಿ ಈಗ. ಮನೋ ಡ್ಯಾನ್ಸ್ ಮಾಡಿದ್ವಿ. ನೋಡಿ ನಾವಿಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಈ ಹಾಲಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಇದೇ ಹಾಲಲ್ಲಿ ಸೆಂಟರ್ ಪಾಯಿಂಟಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಇವತ್ತು ಪಾವನಗಂಗಾ. ಇದೊಂದು ರೌಂಡ್ ಹಾಕೊಂಬರೋಣ ಪಾರ್ಕ್. ನೋಡಿ ನಾವು ಈ ಪಾರ್ಕ್ನ ಒಂದು ರೌಂಡ್ ಹಾಕೋಣ ಈಗ. ನಮ್ಮ ಜೊತೆ ಮನೂ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಆದರೆ ಕಾಲೇಜ್ ರಜೆ ಇಲ್ಲದೆ ಇರೋ ಕಾರಣದಿಂದ ಮನು ಬಂದಿಲ್ಲ. ನೆಕ್ಸ್ಟ್ ಟೈಮ್ ಮನು ಜೊತೆ ಬಂದಾಗ ಈ ಹಾಲಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡೋಣ ನಾವು. ಈಗ ನಾವೀಗ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ದೊಡ್ಡ ದೊಡ್ಡ ಕಲ್ಲುಗಳು, ನನಗೆ ಕಲ್ಲುಗಳು ಮತ್ತು ಮರಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲೆಲ್ಲ ನಾವು ಬಂದಾಗ ಜಸ್ಟು ನಾರ್ಮಲ್ ನೆಲ ಥರ ಎಲ್ಲ ಇತ್ತು. ಇವಾಗ ಟೈಲ್ಸು ಗ್ರಾನೈಟ್ ಥರ ಎಲ್ಲ ಹಾಕಿ ಸ್ನಾನ ಮಾಡಿದ್ದಾರೆ. ಇದು ಈ ಕಲ್ಲು ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದರಲ್ಲಿ ವಿಷ್ಣು ಮೂರ್ತಿನ ಕೆತ್ತಿದ್ದಾರೆ. ಶಿವ ತ್ರಿಮೂರ್ತಿಗಳು ಹೇಳ್ಬೇಕಂದ್ರೆ ತ್ರಿಮೂರ್ತಿಗಳನ್ನ ಕೆತ್ತಿದ್ದಾರೆ. ಸೂಪರಾಗಿದೆ ಇದು. ಫುಲ್ಲು ವ್ಯೂ ಮಾತ್ರ ಸೂಪರಾಗಿದೆ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ. ನೋಡಿ ಸಿಂಗಲ್ ಕಲ್ಲುಗಳು, ಅದೊಂದು ಕಲ್ಲು ಇದೊಂದು ಕಲ್ಲು ಇದೊಂದು ಕಲ್ಲು, 3 ಕಲ್ಲಲ್ಲಿ 3 ಮೂರ್ತಿಗಳನ್ನ ತ್ರಿಮೂರ್ತಿಗಳನ್ನ ಕೆತ್ತಿದ್ದಾರೆ. ಇಲ್ಲೆಲ್ಲ ತುಂಬ ಜನ ಮುಂದೆ ನೋಡಿ ಬ್ರಹ್ಮ, ವಿಷ್ಣುಗೆ ಗರುಡ ಇದೆ ಕೆಳಗಡೆ ನೋಡಿ. ಶಿವನಿಗೆ ಏನದು ಬಸವಣ್ಣ ಇದೆ. ಇಲ್ಲಿ
ತುಂಬ ಜನ ಮುಂದೆಗಡೆ ಫೋಟೋಸ್ ತಗೊತಾ ಇದ್ದಾರೆ. ನಾನು ಮುಂದೆಯಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಮುಂದೆ ಹೋಗೋಣ. ಸರಿ, ಅಲ್ಲಿ ನೋಡು ಅವ್ರು ತೆಗಿತಾರೆ. ಮುಂದೆ ಫೋಟೋಸ್ ಎಲ್ಲ ತಗೋತಾರೆ. ನಮ್ಮ ಮಮ್ಮಿ ಅಲ್ಲಿದ್ದಾರೆ, ಹೋಗ್ಬಿಡ. ನನಗಂತೂ ಈ ವಿಗ್ರಹಗಳು ನೋಡಿ ತುಂಬಾ ಖುಷಿ ಆಗೋಯ್ತು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. 2000 ಸ್ಟಾರ್ಟ್ ಮಾಡಿ 2004ರಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಇಲ್ಲೊಂದು ಶಾಸನ ಇದೆ. ಓ, ಇದನ್ನು ಸ್ಟಾರ್ಟ್ 2000ರಲ್ಲಿ ಸ್ಟಾರ್ಟ್ ಮಾಡಿ 2004ರಲ್ಲಿ ಕೆತ್ತನೆ ಕಂಪ್ಲೀಟ್ ಮಾಡಿರೋದು ಈ ವಿಗ್ರಹಗಳನ್ನ. ನೋಡಿ, ವಿಷ್ಣುದೇವ ಈ ತ್ರಿಮೂರ್ತಿಗಳ ಜೊತೆ ನಮ್ಮ ಮಮ್ಮಿನೂ ಫೋಟೋ ತಗೋತಾರೆ. ಅಯ್ಯೋ ಆಗಲ್ಲ ಮಮ್ಮಿ, ಹೆಂಗೆ ತಗೋಬೇಕಿದು? ವಿಡಿಯೋ ಮಾಡ್ಕೊಂಡ್ಬಿಡು, ಯೂಟ್ಯೂಬ್ಗೆ ಹಂಗೆ ವಿಡಿಯೋ ಮಾಡ್ಕೊಂಡ್ಬಿಡು. ಹಂಗೆ ಇರಮ್ಮ, ಇಬ್ಬರು ಕವರ್ ಮಾಡ್ತೀನಿ ಅಷ್ಟೆ. ವಿಡಿಯೋ ಮಾಡ್ಕೊಂಡ್ಬಿಡು. ನೋಡಿ, ಪಕ್ಕದಲ್ಲೇ ಸ್ಕೂಲ್ ಇದೆ. ಬಾ ಮಮ್ಮಿ. ಏನು